ಇನ್ನು ದೇವರಾಜೇಗೌಡ ವಿರುದ್ಧ ಸಚಿವರು ಮುಗಿಬಿದ್ದಿದ್ದಾರೆ. ನಾನು ಜೈಲಿಂದ ಬಂದ ಬಳಿಕ ಸರ್ಕಾರ ಪತನ ಅಂತ ದೇವರಾಜೇಗೌಡ ಕೊಟ್ಟಂತ ಹೇಳಿಕೆಗೆ ಸಚಿವ ಮಧು ಬಂಗಾರಪ್ಪ ಟಾಂಗ್ ಕೊಟ್ಟಿದ್ದಾರೆ. ಜೈಲಿಂದ ಬಂದ ಮೇಲೆ ಅದೇನು ಮಾಡ್ತಾರೋ ಮಾಡಿ, ಪ್ರಕರಣದ ತನಿಖೆ ಒಳ್ಳೆ ರೀತಿ ಆಗ್ಲಿ ಅಂತ ಮಧು ಬಂಗಾರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ದೇವರಾಜೇಗೌಡ ಕೊಟ್ಟಂತಹ ಸ್ಟೇಟ್ಮೆಂಟ್ನ ಬಗ್ಗೆ ಇದೀಗ ಕಾಂಗ್ರೆಸ್ನ ನಾಯಕರು ಮುಗಿಬಿದ್ದಿದ್ದಾರೆ. ಸಚಿವರು ಪ್ರತಿಕ್ರಿಯೆ ಕೊಡ್ತಿದ್ದಾರೆ. ನಾನು ಜೈಲಿಂದ ಬಂದ ಬಳಿಕ ಸರ್ಕಾರ ಪತನವಾಗತ್ತೆ ಅನ್ನೋ ದೇವರಾಜೇಗೌಡ ಹೇಳಿಕೆಗೆ ಸಚಿವ ಮಧು ಬಂಗಾರಪ್ಪ ಟಾಂಗ್ ಕೊಟ್ಟಿದ್ದಾರೆ. ಆರೋಪ ಮಾಡಿರೋನು ಯಾವ ಸಂದರ್ಭದಲ್ಲಿ ಆರೋಪಿಯಾಗಿ ಕೂತ್ಕೊಂಡಿದ್ದಾನೆ ಅನ್ನೋದನ್ನ ನೋಡಬೇಕಾಗತ್ತೆ. ಸೊ ಅದಕ್ಕೆ ಇದೆಲ್ಲದು ಬರ್ತದೆ. ಇದಕ್ಕೆಲ್ಲ ಏನಂದರೆ ಒಳ್ಳೆ ರೀತಿಯಲ್ಲಿ ತನಿಖೆ ಆಗಲಿ, ಒಳ್ಳೆ ರೀತಿಯಲ್ಲಿ ನಾವು ಮೇನ್ ಬೇಸ್ ಏನು ಅಂದರೆ ಆ ಸಂತ್ರಸ್ತರನ್ನ ಯಾವ ರೀತಿ ನಾವು ಕಾಪಾಡಬೇಕಾಗತ್ತೆ, ಅವ್ರ ಮನಸ್ಥಿತಿನ ಯಾವ ರೀತಿ ನಾವು ಒಳ್ಳೆ ರೀತಿಯಲ್ಲಿ ಹದ್ದುಬಸ್ತಲ್ಲಿ ಇಟ್ಕೊಂಡು ಅವ್ರಿಗೆ ನ್ಯಾಯ ಕೊಡಬೇಕು, ಅದು ಬಹಳ ಮುಖ್ಯ ಆಗ್ತದೆ. ಮಾಧ್ಯಮದಲ್ಲೂ ನಾನು ಮನವಿ ಮಾಡ್ತೀನಿ, ಈ ರೀತಿಯಲ್ಲಿ ನಾವು ಮುಂದುವರಿಯೋಣ ಅಂಥೇಳಿ ಹೇಳಿಕೆಗಳನ್ನು ತೊಗೊಂಡು ಅದನ್ನ ವೈಭವೀಕರಿಸೋದು ಬದಲು ಈ ಥರ ಮಾಡೋದು ಒಳ್ಳೆಯದು ಅಂಥೇಳಿ ನನ್ನ ಅನಿಸಿಕೆ. ಆಯಿತು, ಅವರು ಈ ಥರ ಈಗ ಜೈಲಿಂದ ಬಂದ ಮೇಲೆ ಹೊರಗೆ ಅವ್ನು ಒಳ್ಳೆಯವನಾಗ್ತಾನೆ, ಅಲ್ಲಿಗೆ ಮಾಡ್ಕೊಂಡು ಹೋಗಲಿ, ಅವ್ರದ್ದೇನಿದೆ ಅವ್ರ ನ್ಯಾಯ ಕೇಳೋದು ತಪ್ಪೇನಿಲ್ಲ, ಅವ್ರು ಮಾಡ್ಕೊಂಡು ಹೋಗಲಿ. ಆರೋಪ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.